ನನ್ನ ಗಂಡ ಸಾಯ್ತು ಇನ್ನು ಹೆಂಗ್ ಮಾಡೋದಂತ ಊರ ಮಂದಿನೆಲ್ಲ ಕೂಗ್ ಹೊಡೆದು ಪವನ್ಯಾರ ಪೈನೆಲ್ಲ ಕರೀಸಿ ಹೌದು ಅವಾಗ ಏನು ಮಾಡ್ರು ಹೋದ ಗೋಶಾಲದಾಗ ಇಟ್ಟು ಬಂದ್ರು ಮಣ್ಣು ಕೊಟ್ಟು ಬಂದ್ರು ಇದನ್ನ. ಹೌದು ಹೌದ್ರಿಪ್ಪ ಹೋತ ಅಂದಂಗ ಅದ್ರಲ್ಲ ಎಲ್ಲಿ ಹೋಗ್ತೈತಿ ಇನ್ನ ಐತಿ ಇನ್ನ ಐತಿ ಅದ್ರದ್ದು. ಹೌದು ಅವಾಗ ಅಲ್ಲಿ ಇದ ಆಡವಾತಲ್ಲ ಉಸುಲು ಆಡವಾತ ಅವಾಗ ಹೌದು ಮಣ್ಣಾಗ ಎಲ್ಲಿ ಉಸುಲು ಆಡ್ತಿದ್ರಿ ಮಣ್ಣಾಗ ಹೋಗುತ್ತಾರ ಉಸುಲು ಆಡವಾತ ಅವಾಗ ಗುದ್ದಾಡಿ ಕೆದರ್ಕೋತ ಮ್ಯಾಲ ಬಂದ ಅವಾಗ ಮಣ್ಣು ಕೊಡ್ಬೇಕಾರ ಒಂದು ಪದ್ಧತಿ ಇರ್ತೈತಿ. ಹೌದೌದು ಎಲ್ಲ ಹೇಳಿದ್ರು ಹೌದು ಮೇ ಮೇಲೆ ಏನು ಬೀಳಂಗಿಲ್ಲ ಹುಟ್ಟುತ್ತೆ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಹೌದು ಹಂಗ ಬಂದು ಹೋಗುವ ನಡುವ ಮೊದಲ ಕತ್ತಲೆ. ಹೌದು ಹೌದು ಅವಾಗ ಇದು ಬತ್ತಲೆ ಮಾಡಿ ಹೋಗುದಿರ್ತಾರ ಇದನ್ನ ಅವಾಗ ಹೋಗೋದಕ್ಕಾರ ಕೈಕಾಲು ತಕ್ಕೋಬೇಕಂತ ಎಲ್ಲಾ ಮಂದಿ ಅಲ್ಲಿ ಹೋಗಿರ್ತಾರು. ಹೌದು ಅವಾಗ ಇದು ಕೆದರ್ಕೋತ ಮ್ಯಾಲ ಬಂದೆ ನಾನು ಇಲ್ಲೇ ಬಿಟ್ಟು ನೀವೆಲ್ಲಿ ಹೊಂಟಿರಿ ಅಂದ. ಅವಾಗ ಇವ್ರಿ ಅಂದ್ರ ಕುರುಬುರು ದೇವ್ ಬೆನ್ನ ಆಯ್ತು ಓಡ್ರಿ ಅಂದ್ರ ಅವರು ಓಡ್ರಿ ಅರ್ಗಲ್ಲ ಅಂದಿರ್ಬೇಕ್ರಿ. ಅವಾಗ ನಾವೋಡ ನೀವೋಡ ಮಾಡ್ಕೋತ ಮನಿ ಹೊಕ್ಕರು. ಹೌದೌದು ಇವು ಎಲ್ಲಿ ಹೋಗಲಿಲ್ಲ ನೆಟ್ಟಗ ತಮ್ಮ ಮನಿಗೆ ಹೋದ. ಹೌದು ಹೌದ್ರಿಪ್ಪ ಮನಿಗೆ ಹೋಗಿ ಬಾಗಲ ಬಡಿತಾನ ಹ್ಯಾಂತ ಹಿತ್ತಲು ಬಾಗಿಲಿಗೆ ನಿಂತ್ಕೊಂಡ ಏನಂತಾಳ್ರಿಪ್ಪ ಯಾಂತಿ ಏ ದವಳವನ ನನಗೆ ಹೊಟ್ಟೆ ಕಾಡಬೇಡ ನಿನಗೆ ಜೋಡ ತೆಂಗಿನಕಾಯಿ ಹೊಡಿತಾನ ವರ್ಷಕ್ಕೊಮ್ಮೆ ಫೋಟೋಕ್ ಪೂಸ್ತೇನ ಮತ್ತೆ ಬೇಕಾದ್ರೆ ಒಂದು ಬ್ಯಾಟಿ ಮಾಡ್ತಾನ ಕರೆ ನಿನ್ನ ಜಾಗಕ್ಕೆ ನೀ ಹೋಗು ಅನ್ನಕತ್ತಾಳ. ಹೌದು ಅದಕ್ಕ ಏನ ಇಲ್ಲ ನಿನ್ನ ಗಂಡದೇನ ನೀ ಗಂಡದೇನೋ ನನಗೆ ಗುರ್ತೈತಿ ಖರೆ ಈಗ ಬೇಡ ನೀ ಹೋಗಿ ನಿಂದ ಮುಗದೈತಿ ಸಂತಿ ಅಂದಳಕಿ. ಜಯಂತಿಲ್ದ ಮನಿಗೆ ಹೋಗ ನೋಡ್ರಿಪ್ಪ. ಅವಾಗ ಏನ್ ಮಾಡಿದ್ರೆ ಹೆಣ್ಮಗಳು ಬಾಗಲ ತೆಗಿಲಿಲ್ಲ ಇವ್ ಹೊಟ್ಟೆ ಹಸು ಹಲ್ಲಾಗಿತ್ತು. ಹೌದೌದು ಇನ್ ಏನ್ ಮಾಡ್ಬೇಕಂತ ತಿಳ್ಕೊಂಡಿಕ್ಯಾರ ಊರ ಹೊರಗೆ ಹನುಮಪ್ಪನ ಗುಡಿ ಇತ್ತು. ಹೌದೌದು ಊರ ಹೊರಗೆ ಹನುಮಪ್ಪನ ಗುಡಿಗೆ ಬಂದು ಅಲ್ಲಿ ಕೊಂಡ್ಬೇಕು ಪೂಜಾರಿ ನೈವೇದ್ಯ ತಗೊಂಡು ಬರ್ತಾನಂತೇಳಿ ಆ ಹನುಮಪ್ಪನ ಹಿಂದೆ ಹೋಗಿ ಕೂತ. ಹೌದು ಹಿಂದಿನ ಬಸ್ ಸುತ್ತ ಹಾಕುತ್ತೆ ಈಗ ಬರ್ತಾನ ಹನುಮಪ್ಪನ ಪೂಜಾರಿ ಸಿತ್ತಾಳೆ ಬಿಂದಿಗೆಯನ್ನು ತಗೊಂಡ ಹೂವಿನ ಕರಡಿಯನ್ನು ಹಿಡ್ಕೊಂಡು ನೈವೇದ್ಯ ಮಾಡ್ಕೊಂಡ ತಗೊಂಡು ಬಂದ. ಆ ಮಜ್ಜಲಾನು ಮಾಡಿ ಹೂವು ಏರಿಸಿ ನೈವೇದ್ಯ ಹಿಡಿಬೇಕಂತಿದ್ದ. ಆ ಪೂಜಾರಿ ಕೇಳ್ತಾನೆ ಹಿಂದೆ ನಿಂತ್ಕೊಂಡ ಏನ್ ಕೇಳನ್ರಿಪ್ಪ ಏ ದಿನ ಬರೋ ಟೈಮ್ ಕಿತ್ತ ನಿಂದ ಯಾಕೆ ಎಳೆ ಮಾಡಿದಿ ಅಂತ ಕೇಳೋದಕ್ಕ ಇವ್ ಪೂಜಾರಿ ಹಡಬಡಿಸಿ ಮ್ಯಾಲ ನೋಡಿಬಿಡ್ತು. ಹೌದು ಹೌದು ಅವ ಇಲ್ಲಿ ಹನುಮಪ್ಪನ ಗುಡಿಯಾಗೂ ಗಂಟು ಬಿತ್ತಿದ್ದು ಕುರುಬರು ದೆವ್ವ ಅಂದ್ರಿಪ್ಪ. ಹೌದು ಹನುಮಪ್ಪನ ಗುಡಿಯಾಗೂ ಗಂಟು ಬಿತ್ತಂದ. ಅಲ್ಲಿಂದ ಅದನ್ನ ಕಬರಿ ಹಾರಿ ಓಡಾಕತ್ತ. ಒಬ್ಬೊಬ್ರು ಎತ್ತ ತಗೊಂಡ್ ಹೊಲಕ್ಕೆ ಹೋಗ್ತಿದ್ರ ದಗದಕ್ಕೆ ಹೋಗ್ತಿದ್ರು. ಇಲ್ಲಿ ದೇವ್ ಬಂದೈತಿ ಏನ್ ನೋಡ್ರಿ ಎಲ್ಲಾರು ಅಲ್ಲೇ ಬಿಟ್ಟು ತಮ್ಮ ಮನಿ ಬಾಗಿಲುಗಳು ಹಾಕೊಂಡ್ ಬಿಟ್ರು. ಹೌದು ಹೌದ್ರಿಪ್ಪ ಬಾಗಲ ಹಾಕೊಂಡ್ ಬಿಟ್ರು. ಅವಾಗ ಇನ್ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ನನ್ನ ಮೈ ಮೇಲೆ ಅರಿವಿಲ್ಲ ಅದಕ್ಕೆ ನಾನು ನೋಡಿ ಅಂಜಾಕತ್ತಾರ್ತೇಳಿ ದೋಬಿ ಘಾಟಕ್ಕೆ ಹೋಗ್ಬೇಕಂದವ. ಹೌದೌದ್ರಿಪ್ಪ ಆಗ ಮಡಿವಾಳರ ಮೊದಲ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಏನ್ ಮಾಡ್ಯಾರ್ರಿ ಸರ ಆ ಅಗಸರ ಕಟ್ಟಿ ಇರ್ತಿತ್ತು. ಅಗಸರ ಕಟ್ಟಿಗೆ ಅರಿವಿ ಇರ್ತಿದ್ದು ಅಲ್ಲಿ ತುಗಾಕ ಬರ್ತೈತಿದ್ದಾಳೆ. ದೋಬಿ ಘಾಟಕ್ಕೆ ಹೋದ ಅಲ್ಲಿ ಅಗಸರ ಅವ ಓಡಿ ಹೋಗಿಬಿಟ್ಟು ಇದನ್ನ ನೋಡಿ. ಹೌದೌದು ಇಲ್ಲಿ ಬತ್ತಂದ್ರಿ ಅವ್ ಕುರುಬರ ದೇವ. ಅವಾಗ ಅಲ್ಲಿದೊಂದು ಅರಿವಿ ತಗೊಂಡ್ ತನ್ನ ಮೇಗೆ ಸುತ್ತಕೊಂಡು ಹೌದು ತನ್ನ ಮನಿಗೆ ಹೋದ. ಮನಿಗೆ ಹೋಗಿ ಮಡದಿಗೆ ಆದಂತ ವಿಸ್ತಾರ ಎಲ್ಲ ಹೇಳ್ತಾನ. ಹೌದೌದು ನಾ ಸತ್ತಿಲ್ಲ ನಿನ್ನ ಗಂಡ ಇದ್ದೇನ ನೋಡು ಅಂದಾಗ ಅವಾಗ ಬಾಗಲು ಸುಳಿಕಾಗಿಂದ ಹೆಣ್ಮಗಳು ನೋಡಿದಾಗ ಕೈಯ ಕಾಲ ಎಲ್ಲ ನೆಟ್ಟಗದಾವ ನನ್ನ ಗಂಡ ಅದಾನಂದಳ. ಹೌದೌದ್ರಿಪ್ಪ ದೆವ್ವ ಅಲ್ಲ ಅನ್ನನ್ರಿ ನಾ ದೆವ್ವ ಅಲ್ಲ. ಹೌದು ಹಂಗಾಗ್ತೈತಿ ಮಗನ ನಿನ್ನ ಪರಿಸ್ಥಿತಿ. ಹೌದು ಅಲ್ಲ ಬೆಳಗಿನ ಜಾವ ನೀವು ಕೋಳಿ ಕೋತಿ ಅಂದ್ರಿ ಬಿಡ್ರಿ ನೀವು ಅಂದ್ ನೋಡ್ರಿ ಹೊಂಸಕ್ ಹೋಗ್ತಿತ್ತೇಳಿ ಹೊಂಸಕ್ ಹೋಗ್ತೈತಿ ಬರಬರದ. ಆದ್ರೂ ಈ ನಮ್ಮ ಸುರೇಶ್ ಮಾಮನ ಮನ್ಯಾಗ 4 ಎಮ್ಮೆ ಅದಾವ. ಇದಾವ್ರಿಪ್ಪ ಎಮ್ಮಿ. ಹೌದಲ್ಲ ಮಹಾರಾಷ್ಟ್ರದಾಗ ಹಾಲು ತುಟ್ಟಿ ಬಾಳ 4 ಸಾಕಿದಾರೆ ಅವ ಎಮ್ಮಿ ಅದಾವ. ಆ ಎಮ್ಮಿ ಕೂಡ ಒಂದ್ 2 ಕ್ವಾನು ಅದಾವ. ಹೌದೌದ್ರಿಪ್ಪ ಕ್ವಾನು ಅದಾವ. ಹೌದಲ್ಲ ಹೌದು ಆ ಬಂದವ್ರೆಲ್ಲ ಎಮ್ಮಿ ಎಷ್ಟು ಕಟ್ಟಿದೆ ಅಂತ ಕೇಳ್ತಾರ ಕ್ವಾನ ಕೇಳ್ತಾರ. ಹಾಲು ಸಿಗ್ತಾವನ್ನ ಎಮ್ಮಿನೇ ಕೇಳ್ತಾರ್ರಿಪ್ಪ ಮಂದಿ. ಕ್ವಾನ ಯಾಕೆ ಕೇಳಲ್ಲ ಅವ ಹಾಲು ಕೊಡಂಗಿಲ್ರಿ. ಹಂಗ ಈ ಎಮ್ಮಿ ಜಾತಿ ಕ್ವಾನ್ ಇದ್ರು ಕ್ವಾನ ಕೇಳಂಗ ಎಮ್ಮಿ ಕೇಳ್ತಾರ. ಹಂಗ ಕೋಳಿ ಜಾತಿ ಹುಂಜಿದ್ರು ಹುಂಜ ಕೇಳಂಗಿಲ್ಲ ಎಲ್ಲ ಕೋಳಿ ಅಂತ ಹೇಳ್ತಾರ. ಕೋಳಿನೇ ಕೇಳ್ತಾರನ್ರಿ. ಹೌದು ಅದಕ್ಕ ಇರ್ಲಿ ಪುಣ್ಯಾತ್ಮರೇ. ಅದು ಸಭಾ ಉದ್ದೇಶಿಸಿ 2 ವಿಷಯ ಇಟ್ಟಿದ್ದೆವು. ಹೌದ್ರಿಪ್ಪ ನಮ್ಮ ಹಿರಿ ಕಲಾವಂತರು ಬಹಳ ಚಂದ ಮಾರ್ಮಿಕವಾಗಿ ವಿಷಯವನ್ನು ಹಿಡ್ಕೊಂಡ್ರು. ಪ್ರತಿಪಾದನನ್ನು ಮಾಡಿದ್ರು. ಮಾಡ್ಯಾರ್ರಿಪ್ಪ. ಒಂದ್ 4 ಉದಾಹರಣೆ ಕೊಟ್ಟಾರ. ಉದಾಹರಣೆನ ಕೊಟ್ಟಾರ. ನೋಡ್ರಿ ತುಂಬಿದ ಕೊಡ ತುಳ್ಕಂಗಿಲ್ಲ.
ಹೌದೌದ್ರಿಪ್ಪ. ಇಂದಿ ಮುರುಗುಂಡಿ ಗ್ರಾಮದಿಂದ ತುಂಬಿದ ಕೊಡ ಬಂದೈತಿ ಪುಣ್ಯಾತ್ಮರ ಇಂದು ಹೊತ್ತೊಂಡು ಮಠ ನಾವೊಂದು ಚರಿಗಿದ್ದಂಗ ಅವ್ರೊಂದು ಕೊಡ ಇದ್ದಂಗ. ಹೌದೌದು, ಬೆಳತಾನ ಬಗ್ಗಿಸಿ ಕುಡಿಯೋದ್ರಿ. ಒಟ್ಟು ಬೆಳ್ತಾನ ತಮ್ಮಿಗೆ ಕೊಡ ಬಗ್ಸೋದು ಕುಡಿಯೋದು ಇದದಾಗದನ್ರಿಪ್ಪ ನಿಮ್ದು. ಇದದಾಗದು. ಹೌದು ನಮಗ್ ಏನೋ ಒಂದು ತಿಳಿಲಾರದ ತಪ್ಪು ಮಾತಾಡಿದ್ರು ಹಿಂಗಲ್ಲ ತಮ್ಮ ಹಿಂಗದ ಅಂತ ತಿಳಿಸಿ ಹೇಳ್ಕೊತ ಹೋಗೋ ಕರ್ತೇವ. ದರ್ಯಾಪ್ಪ ಅನ್ನಂದದ ನಮ್ಮ ಅನ್ನಂದ ಹಾಜದ. ಹೌದು, ಅದಕ್ಕ ಹಾಡು ಹಾಡಿದ್ರ ಅವರು ಹೌದು ಆಯ ನೋಡಿ ಪಾಯ ಹಾಕಬೇಕು. ಹೌದು ಹೌದ್ರಿಪ್ಪ. ಆದ್ರ ಅನ್ನ ನಿನ್ನ ಪಾಯ ಶುರುವಾತಿಗೆ ತಪ್ಪಿ ಹೋಗಿಬಿಡ್ತಲ್ಲ. ಇಲ್ರಿ, ಆಯನ್ ನೋಡಿ ಹಾಕಿದಾರ್ರಿ ಅವ್ರ ಪಾಮೆ. ಆ ಆಯನ್ ನೋಡಿ ಹಾಕಿದಾರ. ಅದಲ್ಲ, ಆಯೇ ನೋಡಿ ಪಾಯ ಹಾಕಬೇಕು ಅಂತ ಹೇಳಿದ್ರು. ಹೌದು, ಆದ್ರ ಪಾಯ ಹಾಕಬೇಕಾರ ಆಯ ತೆಪ್ಪಕಾಟ ಆಗಿದೈತೆ ರೀ. ಹೌದು. ಪ್ರಥಮದಲ್ಲಿ ನೇಮ ಶ್ರೇಷ್ಠ ಹೌದು ಇದ್ರು ಹೇಳ್ಯಾರ್ರಿಪ್ಪ. ಆದ್ರ ನಾಮ ಅನ್ನೋದು ಶ್ರೇಷ್ಠ ನಮ್ಮ ಪಾಲಿಗೆ ಬಂದದ. ಹೌದೌದು, ಇಂದ ನೇಮ ಏನು ಮಾಡ್ತಾರ ಅದೆಲ್ಲ ನಾಶ ಆಗಿ ಹೋಗ್ತದ, ನಾಮ ಅಜರಮವಾಗಿ ಉಳಿತದ. ಹೌದು ಹೌದ್ರಿಪ್ಪ. ಅವರು ನೀರ ನಿರಂಕಾರದೊಳಗ ಹೌದು ಅಂಧಕಾರ ಶೂನ್ಯ ದುಂಧಕಾರ ಶೂನ್ಯ ಅಚ್ಚಿ ಕಡೆ ಹೌದು ಏನು ಹುಟ್ಟಿತಪ್ಪ ಅಂತಂದ್ರೆ ಓಮು ಅನ್ನುವಂಥದ ನಾಮ ಹುಟ್ಟ್ಯದ ಪುಣ್ಯಾತ್ಮರೇ. ಓಂ ಅನ್ನುವಂಥದ ನಾಮ ಹುಟ್ಟ್ಯದ. ಹೌದು, ನೇಮನಿಂದ. ಯಾಕಂದ್ರೆ ನೀನ ಹಾಡಿದಿ ಪಾಯ ತಳಪಾಯ ಹಾಕೊಂಡು ಬರಬೇಕು. ಹೌದು ಹೌದು, ತಳಪಾಯ ಬೇಕಂತ ಹಾಡಿರಿ. ಹಾಡೇರಿ ಖರೆ ಹಾಡಿನತಕ್ಕಂತ ನೀವು ಮಾತ್ರ ಬರ್ಲಿಲ್ಲ. ಹೌದು. ಎಲ್ಲಿ ಓಂ ಎಂಬುದು ನಾಮ ಹೌದು ಪ್ರಥಮ ಹುಟ್ಟ್ಯದ. ಹುಟ್ಟ್ಯದ. ಹೌದು ಹೌದು, ನೀರ ನಿರಂಕಾರದ ಅಚ್ಚಿ ಕಡೆ ಬಯಲಿಗೆ ಬಯಲಿತ್ತು ಅಂತ ಇದ್ರ ಒಳಗ ಓಂ ಅನ್ನೋದು ನಾಮ ಹುಟ್ಟ್ಯದ. ನಿಮ್ಮ ನೇಮ ಯಾವಲ್ಲಿ ಹುಟ್ಟ್ಯದ. ಹೌದು ಹೌದ್ರಿಪ್ಪ. ಇಲ್ಲಿ ಹೇಳದಾರ್ರಿ 9 ತಿಂಗಳ 18 ತಿಂಗಳು ಇದ್ರ. ಹಾ, ಇಲ್ಲೇ 9 ತಿಂಗಳ ಪಂಚತತ್ವ ಹೌದು ಹೇಳಿದ್ರ ಅವರು ವಾಯು ಅಗ್ನಿ ಪೃಥ್ವಿ ಆಕಾಶ ತೇಜತೆ. 5 ತತ್ವ ಹೇಳ್ಯಾರ್ರಿಪ್ಪ. ಅದು ನೇಮತ. ಹೌದು, ಆ ನೇಮ ಬರ್ಬೇಕಾದ್ರೆ ಮೊದಲು ವಾಯು ಅಗ್ನಿ ಪೃಥ್ವಿ ವಾಯು ಆಪ ತೇಜತಳಿ 5 ಹೆಸರದಾವ ಅದಕ್ಕ. ಹೌದು ಹೌದ್ರಿಪ್ಪ. ಅದಕ್ಕೆ 5ಕ್ಕೂ ನಾಮದಾವ. ನಾಮದವ್ರಿಪ್ಪ. ಅದಕ್ಕೆ ತಳಪಾಯಿ ನೇಮ ಇಲ್ಲ. ಹಾ, ಹೌದು, ತಳಪಾಯ ನಿಮ್ಮ ನೇಮಕ ತಳಪಾಯ ಮೊದಲು ಇಲ್ಲ. ಹೌದು, ನಮ್ಮ ನಾಮಕ ತಳಪಾಯಿ ಇಲ್ಲ. ಅದ. ಹೌದು, ಯಾರ ನಾಮವನ್ನು ಜಪಿಸಿ ಏನೇನಾಗ್ಯಾರ. ಏನಾಗ್ಯಾರ್ರಿಪ್ಪ? ರಾಮ ನಾಮವನ್ನು ಜಪಿಸಿ ವಾಲ್ಮೀಕಿ ಋಷಿ. ಹೌದು ಹೌದು, ಒಬ್ಬ ದರೋಡೆಕೋರ ಇದ್ದ, ಆದರನು ಕುರಾವ. ಹೌದು, ಒಂದು ನಾರದನ ಮಾತು ಕೇಳಿ ನಾರದನ್ನ ಹೋಗಿ ಹಾದಿಗೆ ಅಡ್ಡಗಟ್ಟಿದ. ಅವಾಗ ನಾರದ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ದಿನನಿತ್ಯ ಅನ್ಯಾಯ ಅತ್ಯಾಚಾರ ಮಾಡ್ತಿದಿ. ಹೌದೌದು, ಕೊಲೆ ಸುಲಿಗೆಯನ್ನು ಮಾಡ್ತಿದಿ. ಆದ್ರೆ ನೀ ಮಾಡುವಂತ ಪಾಪದ ಕಾರ್ಯಕ್ಕೆ ನಿನ್ನ ಹೆಂಡ್ರ ಮಕ್ಕಳ ಬರ್ತಾರ, ನೀ ಕೇಳಿ ಬಾ ಅಂತ ಹೇಳಿದ. ಇದ್ರಾಗ ಪಾಲು ಐತನ ಕೇಳಿ ಬಾ ಅಂದ್ರಿಪ್ಪ. ಹೌದು, ಅವಾಗ ನೀ ನನಗೆ ಇದನ್ನ ಹೇಳಿ ನೀ ಓಡಿ ಹೋಗ್ಬೇಕಂದಿ ಅಂದವ. ಹೌದೌದ್ರಿಪ್ಪ. ನಾ ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಇರ್ತೇನಂದ. ನಾನು ಅಂಬಂಗಿಲ್ಲ ಅಂತೇಳಿ ಒಂದು ಹಗ್ಗ ತಗೊಂಡು ಗಿಡಕ್ಕೆ ಕಟ್ಟಿ ಹಾಕಿದ. ನಾರದ ಮುನ್ನ ತಾ ಮನಿಗೆ ಹೋಗಿದ. ಹೌದೌದ್ರಿಪ್ಪ. ಮನಿಗೆ ಹೋಗಿ ಮಡದಿ ಮಕ್ಕಳಿಗೆ ಕೇಳ್ತಾನ, ಏನ್ ಕೇಳ್ತಾನ್ರಿ ಸರ್ ಮಾತ? ನಾ ಮಾಡಿದ ಪಾಪದೊಳಗ ನಿಮ್ಮದು ಪಾಲೈತು ಅಥವಾ ಇಲ್ಲೋ? ಹೌದೌದು, ಆಗೇನಂದ್ರಿಪ್ಪ ಹೆಂಡ್ರ ಮಕ್ಕಳು. ಅವಾಗ ಹೆಂಡ್ರ ಮಕ್ಕಳು ಅಂದ್ರು, ಆಹಾ, ನೀ ಮಾಡಿದ ಪಾಪ ನಿನ್ನ ಸುತ್ತ ನಾವ್ಯಾಕೆ ನಿನ್ನ ಪಾಪ ತಗೊಂಡು ಅಂತ ಹೇಳಿದ್ರ ಅವರು. ಹೌದೌದ್ರಿಪ್ಪ. ಹೆಂಗ್ ಮಾಡ್ಕೊಂಡ್ ಹಂಗ ಹೊಟ್ಟಿಗೆ ಹಾಕು. ಹಡಿಯೋದು ನಿನ್ನ ಕರ್ತವ್ಯದ, ಮತ್ತೆ ಹೆಣ್ತಿನ ಮಾಡ್ಕೋದು ನಿನ್ನ ಧರ್ಮ ಐತಿ. ಹೌದೌದು, ಹೊಟ್ಟಿ ಹಾಕೋದು ನಿನ್ನ ನೇಮ ಐತಿ, ಧರ್ಮ ಐತಿ. ಏಯ್ ಯಾಕೋ ಅದಕ್ಕ ನಿನ್ನ ಕರ್ತವ್ಯ ಐತಿ ಅದು. ಹೌದೌದ್ರಿಪ್ಪ. ಆದ್ರ ನಿನಗ ನಂದು ನಮಗ ತಂದು ಕೂಡ್ಲಿ ಅದನ್ನ ಕೇಳಿ ಒಲೆ ಕೋಳೆ ಏನು ಮಾಡಿದಪ್ಪ ಅಂತಂದ್ರ ಏನ್ ಮಾಡ್ಯಾನ್ರಿ ಸರ? ನಾರದ ಮುನಿ ಅಂತಲ್ಲಿ ಬಂದು, ಹೌದು ಹೌದು, ಅಲ್ಲಿ ಯಪ್ಪ ನೀ ಹೇಳಿದ ಸತ್ಯದ. ಹೌದು,
ಅವಾಗ ಅವನು 7 ರಂಜನಿಗೆ ಪಾಪ ಆಗಿತ್ತು ಅವನಿಗೆ. ಅವನು ಬಾಯಿ ಒಳಗ ರಾಮನಾಮ ಬರಲಿಲ್ಲ. ಹೌದ್ರಿಪ್ಪ. ಅವನ ಬಾಯಿ ಒಳಗ ರಾಮನಾಮ ಬರಲಿಲ್ಲ. ಅವಾಗ ಏನು ಮಾಡಿದ ನಾರದ ಮುನಿ ಅವಾಗ ರಾಮನಾಮ ಬರ್ಲಾರಕ ಆ ಮರ ಈ ಮರ ಆ ಮರ ಈ ಮರ ಅನ್ಕೋತ ರಾಮ 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 ಅಂತೇಳಿ ಮೆಯ್ಯಾಗಿಂದ ಏನಿತ್ತು ನೋಡು ನಾವು ಪಾಪ ರಕ್ತ ಮಾಂಸ ಎಲ್ಲ ತೊಳೆದು ಹೋಗಿ ಎಲುವಿನ ಹಂದ್ರ ಅಟ್ಟ ಉಳಿತು. ಮತ್ತು ನಾರದ ಮುನಿ ಮತ್ತು ಋಷಿ ಮುನಿಗಳು ಹಾಯ್ದು ಹೋಗುವಾಗ ಏನು ಮಾಡ್ಯಾರಿಪ್ಪ? ಅಲ್ಲಿ ವಾಲ್ಮೀಕಿ ಅಂತ ಯಾಕೆ ಅವನಿಗೆ ಹೆಸರು ಬತ್ತಪ್ಪ ಅಂತಂದ್ರೆ ಗುತ್ತಿಗೆ ಹೌದಾ ಸಂಸ್ಕೃತದಾಗ ವಾಲ್ಮೀಕಿ ಅತ್ತಾರ. ಹೌದ್ರಿಪ್ಪ.